ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಗ್ರಾಮದಲ್ಲಿ ವಿವಿಧ ಆಚಾರ ಪದ್ಧತಿ ಸಂಪ್ರದಾಯಗಳ ಪ್ರಕಾರ ಕಳೆದ 4 ದಿನಗಳಿಂದಲೂ ಕೂಡ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಸೋಮವಾರದಂದು ಶಂಕರನಾರಾಯಣ ಸ್ವಾಮಿ, ಆಂಜನೇಯ ಸ್ವಾಮಿ ಸೇರಿದಂತೆ ಪುರುಷ ದೇವರುಗಳ ಗ್ರಾಮದಲ್ಲಿನ ಎಲ್ಲ ಕುಟುಂಬಗಳು ಒಗ್ಗಟ್ಟಾಗಿ ಎಲ್ಲ ಭೇದ ಭಾವಗಳನ್ನು ಮರೆತು ಸಡಗರ ಸಂಭ್ರಮ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ದೀಪೋತ್ಸವಗಳನ್ನು ಮಾಡುವ ಮೂಲಕ, ದೀಪಗಳನ್ನು ಹೊರುವ ಮೂಲಕ ಊರು ಜಾತ್ರೆಯು ಅದ್ಧೂರಿಯಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ಯುವ ಮುಖಂಡ ಸಂತೇಕಲ್ಲಹಳ್ಳಿ ಮಹೇಶ್, ಹಲವು ತಲೆಮಾರುಗಳಿಂದ ಗ್ರಾಮದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸುವ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಸೇರಿ ಗ್ರಾಮದಲ್ಲಿ ಶಾಂತಿ ನೆಮ್ಮದಿಯನ್ನು ಗ್ರಾಮದ ಎಲ್ಲ ಕುಟುಂಬಸ್ಥರಿಗೆ ಕರುಣಿಸಲಿ ಎಂದು ಗಂಡು ದೇವರುಗಳಿಗೆ ಮತ್ತು ಹೆಣ್ಣು ದೇವರುಗಳಿಗೆ ಹಾಗೂ ನಡುಬೀದಿ ಗಂಗಮ್ಮ ದೇವಿಗೆ ವಿಶೇಷವಾಗಿ ದೀಪಗಳನ್ನು ಹೊರುವ ಈ ಸಂಪ್ರದಾಯವನ್ನು ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಹಿರಿಯರ ಸಂಪ್ರದಾಯದಂತೆ ಪದ್ಧತಿಯಂತೆ ನಾವು ಕೂಡ ಗ್ರಾಮದಲ್ಲಿ 1 ವಾರಗಳ ಕಾಲ ಈ ಜಾತ್ರಾ ಮಹೋತ್ಸವ ದ್ಯಾವರುಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ಎನ್ನುತ್ತಾರೆ. ಅದೇ ರೀತಿ ಸೋಮವಾರವಾದ ಇಂದು ಗಂಡು ದೇವರುಗಳಾದ ಆಂಜನೇಯ ಸ್ವಾಮಿ, ಶಂಕರನಾರಾಯಣ ಸ್ವಾಮಿ ಸೇರಿದಂತೆ ಹಲವು ದೇವರುಗಳಿಗೆ ನಾವು ಇಂದು ದೀಪಗಳನ್ನು ಹೊರುವ ಮೂಲಕ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮದೊಂದಿಗೆ ಆಚರಿಸುತ್ತಿದ್ದೇವೆ ಎಂದರು. ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೂರ್ತಿ ಮಾತನಾಡುತ್ತಾ, ಈ ಭಾಗದಲ್ಲಿ ಮಳೆ ಬೆಳೆಯಾಗಿ ಶಾಂತಿ ನೆಮ್ಮದಿ ಸೌಹಾರ್ದತೆಯಿಂದ ಜನತೆ ಎಲ್ಲ ಕುಟುಂಬಗಳು ಬದುಕಲು ಗ್ರಾಮಕ್ಕೆ ಯಾವುದೇ ಕೀಡು ಬರದ ಹಾಗೆ ನಾವು ಗ್ರಾಮ ದೇವತೆಗಳಿಗೆ ವರ್ಷಕ್ಕೆ ಒಮ್ಮೆ ಶಾಂತಿಯನ್ನು ಕರುಣಿಸಲಿ ಎಂದು ಗ್ರಾಮ ಜಾತ್ರೆಯನ್ನು ಮಾಡುತ್ತೇವೆ. ಈ ಗ್ರಾಮ ಜಾತ್ರೆಯಲ್ಲಿ ಹಲವು ಗ್ರಾಮ ದೇವರುಗಳಿಗೆ ದೀಪಗಳನ್ನು ಹೊರುವ ಮೂಲಕ ಇತಿಹಾಸ ಪರಂಪರಾ ಸಂಪ್ರದಾಯಗಳನ್ನು ಕೂಡ ವಿಶಿಷ್ಟವಾಗಿ ಆಚರಣೆ ಮಾಡುತ್ತೇವೆ ಎಂದರು. ಈ ವೇಳೆ ಗ್ರಾಮದ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಕೀಳು ಮೇಲು ಎಂಬ ಭೇದ ಭಾವವಿಲ್ಲದೆ, ಜಾತಿ ಧರ್ಮವೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಆಚರಣೆಯನ್ನು ಮಾಡುತ್ತಿದ್ದಾರೆ. ಇನ್ನು ಮಂಗಳವಾರ ಹೆಣ್ಣು ದೇವರುಗಳಾದ ಗಂಗಮ್ಮ, ಪಿಲೇಕಮ್ಮ ಸೇರಿದಂತೆ ಗ್ರಾಮ ದೇವತೆಗಳಿಗೆ ಅದ್ಧೂರಿಯಾಗಿ ದೀಪಗಳನ್ನು ಹೊರುವ ಮೂಲಕ ಗ್ರಾಮದಲ್ಲಿ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ಹೆಣ್ಣು ದೇವರುಗಳಲ್ಲಿ ಗ್ರಾಮದ ಸಮಸ್ತ ಹೆಣ್ಣು ಮಕ್ಕಳು ದೀಪಗಳನ್ನು ಹೊರುವ ಮೂಲಕ ವಿಶೇಷವಾಗಿ ದೀಪೋತ್ಸವವು ನಡೆಯಲಿದೆ ಎಂದು ಮಹೇಶ್ರವರು ತಿಳಿಸಿದ್ದಾರೆ.